ಇನ್ನು ಬೇಲೂರಿನ ಗಣೇಶ ಮೂರ್ತಿ ಸಂಬಂಧಪಟ್ಟ ಹಾಗೆ ಸಂಜೆಯೊಳಗೆ ಆರೋಪಿಯನ್ನ ಬಂಧಿಸಬೇಕು ಅನ್ನೋ ಒತ್ತಾಯ ಕೇಳಿಬರ್ತಾ ಇದೆ. ಆರೋಪಿ ಬಂಧಿಸ್ತಾ ಇದ್ರೆ ನಾಳೆ ಬೇಲೂರು ಬಂದ್ ಮಾಡ್ತೀವಿ ಅಂತ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದಾಗಬೇಕು. ಸಂಜೆಯೊಳಗೆ ಆರೋಪಿಯನ್ನ ಬಂಧಿಸಬೇಕು. ಯಾರು ಈ ಚಪ್ಪಲಿ ಹಾರವನ್ನು ಹಾಕಿದ್ರಲ್ಲ ಆ ಆರೋಪಿಯನ್ನ ಸಂಜೆಯೊಳಗೆ ಬಂಧಿಸಬೇಕು ಎಲ್ಲೇ ಇದ್ರೂ ಕೂಡ. ಇಲ್ಲದೆ ಹೋದ್ರೆ ನಾಳೆ ಬೇಲೂರು ಬಂದ್ಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಬೇಕು ಅಂತ ಬೇಲೂರು ಶಾಸಕ ಸುರೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂಜೆ ಒಳಗಡೆ ಏನಾದ್ರೂ ಅವರು ಬಂಧಿಸ್ನಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬೇಲೂರು ಕರೆಯನ್ನು ಕೊಡ್ತಾ ಇದ್ದೀವಿ. ಬೇಲೂರು ಬಂದ್ ಕರೆಯನ್ನು ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಕರೆಯನ್ನು ಬೇಲೂರಿನ ಸಮಸ್ತ ಸಂಘ ಸಂಸ್ಥೆಗಳು, ಮಾಲೀಕರು, ಗ್ರಾಹಕರಿಗೆ ಎಲ್ಲರಲ್ಲೂ ಸಹ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇದು ಭಾವನಾತ್ಮಕ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಅಗೌರವವನ್ನು ತೋರಿದ್ದಾರೆ. ಹಾಗಾಗಿ ಎಲ್ಲರಲ್ಲಿ ನಾನು ಬೇಲೂರಿನ ಜನತೆಯಲ್ಲಿ ವಿನಂತಿ ಮಾಡ್ತೀನಿ, ನಾಳೆ ಇವರೇನಾದ್ರು ಸಂಜೆ ಒಳಗೆ ಕೊಡಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬಂದನ್ನು ಕರೆಯನ್ನು ಕೊಡ್ತೀವಿ. ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು, ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಬೇಕು ಅಂತಕ್ಕಂಥದ್ದನ್ನು ಸಂತೆ ಇರೋದ್ರಿಂದ ಸಂತೆನೂ ಸಹ ಸ್ಥಗಿತಗೊಳಿಸಿ ಎಲ್ಲ ರೈತಾಪಿ ಬಂಧುಗಳು, ಗ್ರಾಹಕರು ಎಲ್ಲರೂ ಸಹ ಬಂದು ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ.